ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಯಾಂಡ್ ದ ಲೆನ್ಸ್ ಚಾನೆಲ್. ನಾನು ನಿಮ್ಮ ಆರ್.ಕೆ. ಇದು ಸಿನಿಮಾ ರಿವ್ಯೂ ಅಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಪ್ರತಿ ವಿಡಿಯೋದಲ್ಲೂ ಹೇಳೋ ಹಾಗೆ ಇದು ಒಪಿನಿಯನ್ ಮಾತ್ರ ಆಗಿರುತ್ತೆ. ಇವತ್ತು ನಾನೊಂದು ಸಿನಿಮಾಗೆ ಹೋಗಿದ್ದೆ, ಮಿಡಲ್ ಕ್ಲಾಸ್ ರಾಮಾಯಣ. ಅದರ ಓಪನಿಂಗ್ ಹೇಗಿತ್ತು, ಆಕ್ಚುಲಿ ಅದು ಫಸ್ಟ್ ಡೇ ಫಸ್ಟ್ ಶೋ ಮಧ್ಯಾಹ್ನ ಶೋ ಇತ್ತು. ಸೊ ಅದ್ರ ಓಪನಿಂಗ್ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಡೇ ಫಸ್ಟ್ ಶೋ, ಅದು ಮಧ್ಯಾಹ್ನದ ಶೋ ಇತ್ತು. ಮಿಡಲ್ ಕ್ಲಾಸ್ ರಾಮಾಯಣ ಅಂತ. ಎಷ್ಟು ಅಂದ್ರೆ ಒಂದು ಕ್ಲೀನ್ ಸ್ಕ್ರೀನ್ ಪ್ಲೇ ಇತ್ತು ಅಂದ್ರೆ ಆ ಸಿನಿಮಾದಲ್ಲಿ. ನನ್ಗೆ ನೋಡ್ತಾ ನೋಡ್ತಾ ಓಕೆ, ನನ್ ಜೀವನನು ಹೀಗೆ ಇತ್ತಲ್ಲ, ನಾನು ಈ ತರ ಮಾಡಿದಿನಲ್ಲ, ನಂದು ಇದು ನನ್ಗೂ ಇದೇ ತರ ಬರುತ್ತಲ್ಲ, ನಂದು ಇದೇ ರೀತಿ ಕಲ್ಪನೆಗಳಾಗ್ತಾ ಹೋಗ್ತಾ ಇತ್ತು. ಅಂದ್ರೆ ಹೀರೋ ಐ ಥಿಂಕ್ ಇದು ಎರಡನೇ ಸಿನಿಮಾ. ಬಟ್ ಮೊದಲನೇ ಸಿನಿಮಾದಲ್ಲಿ ಯಾವ್ದೋ ರಾಯಲ್ ಹುಡುಗರು ಅಂತ ಯಾವ್ದೋ ಒಂದು ಸಿನಿಮಾ ಇತ್ತು. ಐ ಡೋಂಟ್ ನೋ, ನಾನು ನೋಡಿಲ್ಲ ಆ ಸಿನಿಮಾನ. ಬಟ್ ಈ ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾ ಅಂತಲ್ಲ, ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮೋಕ್ಷಿತಾ ಪೈ ಅವರಿದ್ದಾರೆ, ಬಿಗ್ ಬಾಸ್ ಅಲ್ಲಿ ಮತ್ತೆ ಪಾರು ಸೀರಿಯಲ್ ನಟಿಯಾದಂತ ಮೋಕ್ಷಿತಾ ಪೈ. ಆ, ಅರ್ಥ ಆಯ್ತಾ ಅನ್ನೋ ಡೈಲಾಗ್ ಎಲ್ರಿಗೂ ಗೊತ್ತೇ ಇರುತ್ತೆ. ಜೊತೆಗೆ ಇನ್ನೊಬ್ರು ಯುಕ್ತ ಅಂತ ಇದ್ದಾರೆ. ಹೀರೋ ಬಂದು ವಿನು ಗೌಡ. ಐ ಥಿಂಕ್ ಇನ್ನು ಕೆಲವು ದೊಡ್ಡ ದೊಡ್ಡ ನಟರಿದ್ದಾರೆ. ಅದರಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಇದ್ರು, ಪಾಪ ಅವ್ರು ಇವಾಗ ಇಲ್ಲ. SRN ಸರ್ ಇದ್ದಾರೆ, ಜಗಪ್ಪ ಇದ್ದಾರೆ, ಸುಷ್ಮಿತಾ ಇದ್ದಾರೆ, ಅಂಡ್ ಇನ್ನು ಕೆಲವು ಆಕ್ಟರ್ಗಳಿದ್ದಾರೆ, ವೀಣಾ ಸುಂದರ್ ಇದ್ದಾರೆ. ಸೊ ಆಮೇಲೆ ವಿಜಯ್ ಚಂದೂರು ಅವರಿದ್ದಾರೆ. ಈ ಎಲ್ಲಾ ಆಕ್ಟರ್ಗಳ ಮಧ್ಯದಲ್ಲಿ ಈ ಹೊಸ ಆಕ್ಟರ್ಗಳ ನಟನೆ ಮಾಡೋದಿದೆಯಲ್ಲ, ಆಕ್ಚುಲಿ ಇಟ್ಸ್ ಒನ್ ಗ್ರೇಟ್ ಥಿಂಗ್. ಜೊತೆಲಿ ಏನಾಗುತ್ತೆ ಅಂತಂದ್ರೆ, ಮೋಕ್ಷಿತಾ ಪೈ ಅವ್ರನ್ನ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಶಿ ಇಸ್ ಆಕ್ಚುಲಿ ಮಿಲ್ಕಿ ಬ್ಯೂಟಿ, ಬಟ್ ಅವ್ರನ್ನ ಇದರಲ್ಲಿ ಕೃಷ್ಣ ಸುಂದರಿ ಆಗಿ ತೋರಿಸಿದ್ದಾರೆ. ವರ್ಣಭೇದವನ್ನ ಮಾಡೋ ಅಂತ ಒಂದು ಸಿನಿಮಾ ಆಗಿರುತ್ತೆ. ಬಟ್ ಆದ್ರೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ, ಆಯ್ತಾ? ಆ ಟ್ವಿಸ್ಟ್ ಹೇಗಿದೆ ಅಂದ್ರೆ ನೀವು ಯಾರು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ ಸಿನಿಮಾದಲ್ಲಿ. ಆತರ ಒಂದು ಟ್ವಿಸ್ಟ್ ಇದೆ ಸಿನಿಮಾದಲ್ಲಿ. ಜೊತೆಗೆ ಆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆಯನ್ನ ಕಳ್ಕೊಂತಾನೆ. ತನ್ನ ಎಜುಕೇಶನ್ ಅರ್ಧಕ್ಕೆ ನಿಲ್ಲಿಸ್ತಾನೆ. ಜೊತೆಗೆ ಒಂದಷ್ಟು ಕೆಲ್ಸಗಳಿಗೋಸ್ಕರ, ಅಂದ್ರೆ ಕೆಲಸ ಮಾಡಕ್ಕೋಸ್ಕರ, ದುಡ್ಡು ಅರ್ನ್ ಮಾಡೋದಕ್ಕೋಸ್ಕರ ಒಂದು ಜಿಮ್ಮಿಗೆ ಸೇರ್ಕೋತಾನೆ. ಆ ಜಿಮ್ ಅಲ್ಲಿ ಬೆಳೀತಾ ಜಿಮ್ ಟ್ರೈನರ್ ಆಗ್ತಾನೆ. ತಂದೆ ಒಂದು ಜಿಮ್ ಮಾಡಬೇಕು, ಎಲ್ರ ಮುಂದೆ ನಾನು ತಲೆ ಎದ್ದು ಬಾಳ್ಬೇಕು ಅನ್ನೋ ಒಂದು ಆಕಾಂಕ್ಷೆ ಇರುತ್ತೆ. ಆ ಆಕಾಂಕ್ಷೆ ಯಾವ ರೇಂಜಿಗೆ ಹೋಗ್ಬಿಡುತ್ತೆ ಅಂತಂದ್ರೆ, ನಾನು ಮೋಸ ಮಾಡೋದ್ರ ಪರವಾಗಿಲ್ಲ, ನಾನು ದುಡ್ಡು ಮಾಡ್ಲೇಬೇಕು ಅನ್ನೋ ತರ ಆಗೋಗುತ್ತೆ. ಅದೇ ಸಂದರ್ಭಕ್ಕೆ ಸಿಗುವಂತದ್ದೇ ನಮ್ಮ ಹೀರೋಯಿನ್ನು. ಅವಳನ್ನ ಹೇಗೆ ಯೂಸ್ ಮಾಡ್ಕೋತಾರೆ, ಹೇಗ್ ಮೋಸ ಮಾಡ್ತಾನೆ ಹೀರೋ, ಕೊನೆಗೆ ಅವನು ಹೇಗೆ ಚೇಂಜ್ ಆಗ್ತಾನೆ. ಆಕ್ಚುಲಿ ಇದ್ರಲ್ಲಿ ಇಬ್ರು ಹೀರೋಯಿನ್ಸ್, ಅದೇ ಹೇಳಿದಾಗೆ ಒಬ್ರು ಯುಕ್ತ, ಆಕ್ಚುಲಿ ಯುಕ್ತ ಪರ್ವಿ ಅಂತ ಅನ್ಸುತ್ತೆ, ಅಂಡ್ ಮೋಕ್ಷಿತಾ ಪೈ. ಸೊ ಇಬ್ರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆಕ್ಚುಲಿ ನಾನು ಫಸ್ಟ್ ಇದನ್ನ ಟ್ರೈಲರ್ ನೋಡಿದ್ದೆ. ಟ್ರೈಲರ್ ಲಾಂಚ್ ಇವೆಂಟ್ಗೂ ಹೋಗಿದ್ದೆ. ನಂಗೆ ಟ್ರೈಲರ್ ಆಕ್ಚುಲಿ ಇಷ್ಟನೇ ಆಗಿರ್ಲಿಲ್ಲ. ಅಂದ್ರೆ ನನ್ಗೇನ ಕಟ್ಸ್ ಇಷ್ಟ ಆಗಿರ್ಲಿಲ್ವೋ, ಅಥವಾ ಅದನ್ನ ಯಾವ ರೀತಿ ಅದು ಇಷ್ಟ ಆಗಿರ್ಲಿಲ್ಲ ಅಂತ, ಅದು ನನ್ಗೇನೋ ಸ್ಕ್ರೀನ್ ಪ್ಲೇನೆ ಚೆನ್ನಾಗಿಲ್ವೇನೋ ಅಂತ ಅನ್ನೋಷ್ಟು ಬೇಜಾರಾಗಿತ್ತು. ಬಟ್ ಸಿನಿಮಾಗ ನೋಡಿದ್ರೆ ಆ ನೀವ್ ಹೇಳದ್ದಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಕ್ ಆಗಲ್ಲ ಸಿನಿಮಾ. ಅಂದ್ರೆ ಟ್ರೈಲರ್ ನೋಡಿ ನಾವು ಆ ಸಿನಿಮಾ ನೋಡ್ತೀವಿ ಅಂದ್ರೆ ಸುಳ್ಳು. 100% ಟ್ರೈಲರ್ಗೂ ಮತ್ತೆ ಸಿನಿಮಾಗೂ ತುಂಬಾ ಡಿಫ್ರೆನ್ಸ್ ಇಲ್ಲ. ಸಿನಿಮಾದಲ್ಲಿ ಇರೋದನ್ನೇ ಇಲ್ಲಿ ಮಾಡಿದ್ರೆ, ಬಟ್ ಕಟ್ಸ್ಗಳು ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ ನನಗೆ. ಮೋಸ್ಟ್ಲಿ ನಾನು ಅವಾಗ್ಲೇ ಅನ್ಕೊಂಡ್ಬಿಟ್ಟಿದ್ದೆ, ಮೋಸ್ಟ್ಲಿ ಇದು ಎಲ್ರ ಮಧ್ಯೆ ಎಲ್ಲಾ ಸಿನಿಮಾಗಳಲ್ಲಿ ಇದೊಂದು ಸಿನಿಮಾ ಆಗೋಗ್ಬಿಡುತ್ತೆ, ಸುಮ್ನೆ ಮತ್ತೊಂದು ಸಿನಿಮಾ ಕಣ್ಮರೆ ಆಗೋಗುತ್ತೆ ಅಂತ ಏನೋ ಅನ್ಕೊಂಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ರಾಂಗ್ ಮಾಡ್ತು. ಕೆಲವೊಂದ್ ಕಡೆ ಕೆಲವೊಂದು ಮಿಸ್ಟೇಕ್ಗಳು ಇದಾವೆ, ಅಂದ್ರೆ ಯಾವ್ದು ಅಂತ ದೊಡ್ಡ ಮಿಸ್ಟೇಕ್ಗಳಲ್ಲ,
ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದಾವೆ. ಒಂದಷ್ಟು ಸಿನಿಮಾಟೋಗ್ರಫಿ ಸ್ಟೈಲಲ್ಲಿ ಇರ್ಬೋದು, ಕೆಲವೊಂದು ಮ್ಯೂಸಿಕ್ಸ್ಗಳು ಅಂತ ಅನಿಸ್ಬೋದು. ಬಟ್ ಸಿನಿಮಾನ ನೀವು ಆರಾಮಾಗಿ ವಿತೌಟ್ ಬೋರಿಂಗ್ ನೀವು ಫ್ಯಾಮಿಲಿ ಸಮೇತ ನೋಡ್ಬೋದು. ಇಷ್ಟು ಹೇಳ್ತಾ, ಇದು ಬರೀ ನನ್ನ ಒಪಿನಿಯನ್ ಮಾತ್ರ ಆಗಿರುತ್ತೆ. ಇಟ್ಸ್ ನಾಟ್ ಎ ಫಿಲ್ಮ್ ರಿವ್ಯೂ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಸಿನಿಮಾಗಳನ್ನ ರಿವ್ಯೂ ಮಾಡಲ್ಲ. ಸಿನಿಮಾ ಬಗ್ಗೆ ಒಪಿನಿಯನ್ ಮಾತ್ರ ಹೇಳ್ತೀನಿ. ಅಂಡ್ ಕನ್ನಡ ಸಿನಿಮಾನ ಥಿಯೇಟರ್ಗಳಲ್ಲೇ ಬಂದು ನೋಡಿ ಅಂತ ಹೇಳ್ತಾ, ನಿಮ್ಮ ಬಿಯಾಂಡ್ ದ ಲೆನ್ಸ್ ಸೈನಿಂಗ್ ಆಫ್. ಯಾವ್ದು ಇಷ್ಟ ಆಗಿಲ್ಲ ಅಥವಾ ಯಾವ್ದು ಇಷ್ಟ ಆಯ್ತು, ಫ್ರಾಂಕ್ ಆಗಿ ಒಪಿನಿಯನ್ ಕೊಡಿ. ಅದೇ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು. ಸೊ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಗೆ ಫಸ್ಟ್ ಆಫ್ ಆಲ್ ತುಂಬಾ 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 ಥ್ಯಾಂಕ್ಸ್. ನಮ್ ಕಡೆಯಿಂದ ನಿಮ್ಗೆ ಅಪ್ಲಾಸ್ ಬರ್ಲೇಬೇಕು, ನಮ್ಮ ಇಡೀ ಟೀಮ್ ಕಡೆಯಿಂದ. ಎಲ್ಲರೂ ಬುಕ್ ಮೈ ಶೋ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಶೇರ್ ಮಾಡಿ, ವೋಟಿಂಗ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ. ನಿಮ್ ಹಾನೆಸ್ಟ್ ರಿವ್ಯೂ ಬೇಕು ನಮ್ಗೆ. ಸುಮ್ನೆ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳೋದಿಲ್ಲ, ಹಾನೆಸ್ಟ್ ರಿವ್ಯೂ ಬೇಕು. ಹಾಗೆ ನಿಮ್ಗೆ ಏನ್ ಅನ್ಸಿದೆ ಅದನ್ನ ನಮ್ಗೆ ಹೇಳಿದ್ರೆ ನಮಗೂ ಆ ಇನ್ಪುಟ್ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನ ಮೌತ್ ಸ್ಪ್ರೆಡ್ ಮಾಡಿದ್ರೆ ತುಂಬಾ ನಮಗೂ ಸಪೋರ್ಟ್ ಆಗುತ್ತೆ ಸಿನಿಮಾಗೆ. ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಇದನ್ನ ತಿಳಿಸಿ, ಹಾಗೆ ಅವ್ರುಗಳು ಸಿನಿಮಾ ಬರೋ ಹಾಗೆ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಬ್ಬೊಬ್ರು 4 ಜನಕ್ಕೆ ರೆಫರ್ ಮಾಡಿದ್ರೆ ಸಾಕು. ರೆಫರ್ ಮಾಡೋಷ್ಟೇನಿಲ್ಲ, ಮೂವಿ ಚೆನ್ನಾಗಿದೆ. ಬಟ್ ಈಗ ಮಾಡ್ಲೇಬೇಕು, ರೆಫರ್ ಮಾಡ್ಲೇಬೇಕು ನಿಮ್ಗೆ ಇಷ್ಟ ಆಗಿದ್ರೆ. ನಾವು ಹೋಗುವಾಗ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ರು ರಿವ್ಯೂ ಕೊಟ್ಬಿಟ್ಟು ಹೋಗಿ ಹೊರಗಡೆ. ನಿಮ್ ಅನಿಸಿಕೆಗಳನ್ನ ಶೇರ್ ಮಾಡ್ಬಿಟ್ಟು ಹೋಗಿ. ನಿಮ್ ರಿವ್ಯೂಸ್ ತುಂಬಾ ಇಂಪಾರ್ಟೆಂಟ್. ಈಗ ಪ್ಲೀಸ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೇರವಾಗಿ ಹೇಳಿ. ಓಕೆನಾ? ಅರ್ಥ ಆಯ್ತಾ? ಯಾರಾಗಿಲ್ವಲ್ವಾ ಕ್ಲಿಪ್ಪಿಂಗ್ಸ್ ತಗೊಂಡಿದ್ರೆ ಅದನ್ನ ಶೇರ್ ಮಾಡಿ, ಮತ್ತೆ ಮೋಕ್ಷಿಗೆ ಮತ್ತೆ ನಮ್ಮ ತಂಡದವ್ರು ಯಾರಿಗೆ ಗೊತ್ತಿದ್ರು ಅವ್ರಿಗೆ ಟ್ಯಾಗ್ ಮಾಡಿ. ಅಂಡ್ ಮೂವಿ ನೋಡ್ದೆ ಅನ್ನೋದನ್ನ ಅಟ್ಲೀಸ್ಟ್ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ. ಸೊ ದಟ್ ಇನ್ನು ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ.